ಗೋಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇದ್ದೀರಾ ಮೇಕೆದು ಗೊರ್ಸ್ ಕಟ್ ಮಾಡೋ ಸಂಪೂರ್ಣ ವೀಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಸರ್ ಗೊರ್ಸ್ ಕಟ್ ಮಾಡೋದು ಸಂಪೂರ್ಣ ವೀಡಿಯೋ ತೋರಿಸಿ ಅಂತ ಹೇಳಿದರು, ಮಾಡಿಕೊಡಿ ಅಂತ. ಮನೇಲಿ ಕಟ್ ಹಾಕೋ ಮೇಕೆಗಳದ್ದು ಗೊರ್ಸು ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ, ಬೆಳೆದೇ ಬೆಳೀತದೆ. ಈಗ ನಮ್ಮ ಮನೇಲಿರುವಂಥ ಒಂದು ಬೀಟಲ್ 1 ವರ್ಷದ ಮೇಲೆ 2 ತಿಂಗಳು ಅಂದರೆ 14 ತಿಂಗಳು ಮರಿದು ನೋಡಿ ಗೊರ್ಸು ಬೆಳೆದಿದೆ. ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದ್ದ ಬೆಳೆದಿದೆ. ಈ ಥರ ಬೆಳೆದಂತಹ ಗೊರಸು ಇರೋದ್ರಿಂದ ಇದಕ್ಕೆ ನಿಂತ್ಕೊಳ್ಳೋಕ್ಕೆ ಮೇಯ್ನಾಗಿ ಕಂಫರ್ಟಬಲ್ ಆಗೋಲ್ಲ. ಇದಕ್ಕೆ ಕಂಫರ್ಟಬಲ್ ಝೋನ್ ಬರಬೇಕು ಅಂದರೆ ನೀಟಾಗಿ ಗೊರಸನ್ನು ಕಟ್ ಮಾಡಬೇಕು. ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಹಿಂದ್ಗಡೆ ಕಾಲಲ್ಲಿ ಎಷ್ಟು ಉದ್ದ ಗೊರಸು ಬೆಳೆದಿದೆ. ಇದನ್ನು ಸಂಪೂರ್ಣವಾಗಿ ನಿಧಾನವಾಗಿ ಸ್ವಲ್ಪನೇ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇದರಲ್ಲಿ ಟೂಲ್ಸ್ಗಳು 2-3 ಥರ ಟೂಲ್ಸ್ ಇದೆ. ಕರು ಶೇಪ್ ಇರೋ ಟೂಲ್ಸ್ ಇದೆ, ಅದರಲ್ಲೂ ಗೊರ್ಸು ಕಟ್ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ತರುವಾಗ ಯಾವ್ದು ತರಬೇಕು ಅಂತ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಇದೊಂದು ಸಿಕ್ತು, ಸದ್ಯಕ್ಕೆ ಇರಲಿ ಅಂತ ಇದೊಂದು ತೊಗೊಂಡು ಬಂದೆ. ಆದರೆ ಇದರಲ್ಲೂ ಚೆನ್ನಾಗಿ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲೇನು ಕಟ್ ಮಾಡೋದಕ್ಕೇನು ಮೋಸ ಇಲ್ಲ. ಮತ್ತು ಇದು ತುಂಬ ಶಾರ್ಪ್ ಇಲ್ಲ, ಅಂದರೆ ಸ್ವಲ್ಪ ಎಡ್ಜಲ್ಲಿ ಚೆನ್ನಾಗಿ ಕಟ್ ಮಾಡುತ್ತೆ. ಅದಾದರೆ ಕರು ಶೇಪ್ ಇರೋದು ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ. ಏನಾದರೂ ಸ್ವಲ್ಪ ಆಚೆ ಈಚೆ ಏನಾರು ಆಯಿತು ಅಂದರೆ ಜಾಸ್ತಿ ಗೊರ್ಸು ಕಟ್ ಆಗುವಂಥದ್ದು ಇರ್ತದೆ. ಅದರಿಂದ ನೀವು ಯಾರೇ ಮಾಡಿದ್ರೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿ, ತುಂಬ ಸೇಫಾಗಿ ಮಾಡಿ. ಮತ್ತು ಗೊರ್ಸನ್ನು ಎಷ್ಟು ಕಟ್ ಮಾಡಬೇಕು ಅದು ಕಟ್ ಮಾಡ್ತಾ ಹೋದಂಗೆ ಅದು ಅದರ ಜಾಗನ ತೋರಿಸ್ತಾ ಇರುತ್ತೆ. ಇಲ್ಲಿವರೆಗೆ ಕಟ್ ಮಾಡ್ಕೋಬೋದು, ಇಲ್ಲಿವರೆಗೆ ಕಟ್ ಮಾಡ್ಕೋಬೋದು, ಇಷ್ಟು ಎಕ್ಸ್ಟ್ರಾ ಬೆಳೆದಿದೆ ಅಂತ. ಅದೇ ನಿಧಾನಕ್ಕೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆ ಥರ ಅಂತೂ ಏನಿಲ್ಲ, ನಿಧಾನಕ್ಕೆ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ನಾನು ಇನ್ನೊಂದು ಮೇಕೆ ಇದೆ ಇದಲ್ದೇ ಗೊರ್ಸು ಬೆಳೆದಿರೋದು, ಅದು ಕಟ್ ಮಾಡೋಕ್ಕೆ ಸ್ವಲ್ಪ ಆಗಲಿಲ್ಲ, ಯಾಕಂದರೆ ಅದು ಹಿಡ್ಕೊಳ್ಳೋರೊಬ್ರು ಬೇಕಿತ್ತು. ಯಾಕಂದರೆ ಹೋದ ಸಲ ಒಂದು ವೀಡಿಯೋ ಮಾಡಿದ್ದೆ ಗೊರ್ಸು ಕಟ್ ಮಾಡೋದು, ನಾನು ಒಬ್ಬನೇ ಮಾಡೋಕ್ಕೆ ಹೋದೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಗೊರ್ಸು ಮಾತ್ರ ಕಟ್ ಮಾಡಿದೆ, ಆದರೆ ಅದ್ರಲ್ಲಿ ಸಂಪೂರ್ಣವಾಗಿ ವ್ಯೂ ಮಾಡೋಕ್ಕಾಗಲಿಲ್ಲ. ಆ ಗೊರ್ಸು ಯಾವ ರೀತಿ ತೆಗಿಯೋದು ಅನ್ನೋದ್ರ ಬಗ್ಗೆ ವ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಬ್ರದರ್ನ ಕರ್ಕೊಂಡು ಮರಿ ಹಿಡಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ಕಟ್ ಮಾಡಿ ತೋರಿಸಿದ್ದೀನಿ. ಎಲ್ಲಿವರೆಗೂ ಕಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಒಂದು 8 ನಿಮಿಷ ಆಗುತ್ತೆ ಒಂದು ಮೇಕೆ ಕಟ್ ಮಾಡಲಿಕ್ಕೆ ನಿಧಾನಕ್ಕೆ. ಚಿಕ್ಕ ಮೇಕೆಗಳೆಲ್ಲ ಆದರೆ ಒಂದು 5 ನಿಮಿಷಕ್ಕೆಲ್ಲ ಕಟ್ಟಿಂಗ್ ಮಾಡಿ ಮುಗಿದೋಗುತ್ತೆ, ಅದರದ್ದೇನು ತೊಂದರೆ ಇಲ್ಲ. ನೀಟಾಗಿ ಕಟ್ ಮಾಡೋದೇ ಈ ಮೇನ್ ಕೆಲಸ. ಆಮೇಲೆ ಕಂಫರ್ಟಬಲಾಗಿ ನಿಂತ್ಕೊಳ್ಳುತ್ತೆ ನೋಡಿ.
ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆಗಳೇನಾದ್ರು ಇದ್ದರೆ ಕಮೆಂಟ್ ಮಾಡಿ. ನಾನೇನಾದರೂ ಇನ್ನೂ ಡೆವಲಪ್ಮೆಂಟ್ ಏನಾದ್ರು ಮಾಡ್ಕೋಬೇಕು, ನನಗೆ ಇದೆಯಾ ಅಂದರೆ ಇದರಲ್ಲಿ ಮೇಕೆ ಸಾಕಾಣಿಕೆಯಲ್ಲಿ ನಾನು ಅದನ್ನು ನಂದೇನಾದ್ರು ಅಕಸ್ಮಾತ್ ತಪ್ಪಿದ್ರೂ ಕೂಡ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ.